ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ರಸಗುಲ್ಲ. ನಾವು ಚಿಕ್ಕ ಮಕ್ಕಳಲ್ಲಿ ತಿಂತಿರ್ತೀವಿ, ನೀವು ನೋಡಿರ್ತೀರ. ಸೊ ಅದೇ ರೀತಿ ಮನೇಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇಷ್ಟು ಐಟಮ್ ಬೇಕಾಗುತ್ತೆ. ರಸಗುಲ್ಲ ಇದು ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರ್ತೀರ ಫ್ರೆಂಡ್ಸ್, ನೀವು ಅಷ್ಟೇ. ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಇದು 1 ರೂಪಾಯಿಗೆ 4 ಕೊಡ್ತಿದ್ರು. ಸೊ ಇವತ್ತು ನನ್ನ ಮನೇಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು 1/2 ಕಪ್ಪು ಶುಗರ್ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಸೊ ಇದು ಕಾರ್ನ್ಫ್ಲೋರ್, ಇದು ಫುಡ್ ಕಲರು, ಹಾಗೆ ಸೋಡಾ, ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರ್. ಇದು ನಿಮಗೆ ಆಪ್ಷನಲ್ಲು. ಬೇಕಿಂಗ್ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಈ ಬೌಲ್ಗೆ ನೋಡಿ ಮೈದಾನ ಸೇರಿಸ್ತಾ ಇದ್ದೀನಿ. ಫಸ್ಟು 1 ಬೌಲು ಮೈದಾ ಸೇರಿಸಿದ್ದೀನಿ. ಈಗ ಕಾರ್ನ್ಫ್ಲೋರು, ಜೋಳದ ಹಿಟ್ಟು ಅಂತ ಹೇಳ್ತಾರಲ್ಲ, ಸೊ ಅದನ್ನು 2 ಸ್ಪೂನ್ನ ತೊಗೊಂಡಿದ್ದೀನಿ. ಹಾಗೆ ಇದು ಅಡುಗೆ ಸೋಡಾ, ಜಸ್ಟ್ 1/4 ಸ್ಪೂನ್ ಆಗಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ ನಾನು. ಹಾಗೆ ಇದು ಬೇಕಿಂಗ್ ಪೌಡರು ಹೇಳಿದೆ ಅಲ್ವಾ, ಇದು ಆಪ್ಷನಲ್ಲು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಬಟ್ ನಾನಿಲ್ಲಿ ಇದನ್ನು ಅಷ್ಟೇ ಒಂದು 1/2 ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಜ್ಯೂಸಿಯಾಗಿ ಇರುತ್ತೆ ಅಂತ ಹೇಳಿಬಿಟ್ಟು. ಇದು ಪೂರ್ತಿ ಆಪ್ಷನಲ್ಲು. ಅಡುಗೆ ಸೋಡಾನ ನೀವು ಸೇರಿಸ್ಕೋಬಹುದು. ಈಗ ನಾನು ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ. ಕಲರ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಸೊ ಎಲ್ಲ ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡೋಣ. ಈಗ ಇದನ್ನು ನಾವು ಸ್ವಲ್ಪನೇ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸೇರಿಸ್ತಾ ನಾವು ಜಾಮೂನೆಲ್ಲ ಮಾಡ್ತೀವಲ್ವ, ಸೊ ಅದೇ ರೀತಿ. ಬಟ್ ಜಾಮೂನ್ ಟೈಪ್ ಇಲ್ಲಲ್ಲ ಇದು. ಜಾಮೂನ್ಗೆ ಬೇರೆ ಪಾಕ ಇರುತ್ತೆ, ಇದಕ್ಕೆ ಬೇರೆ ಪಾಕ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀರು, ಮೈದಾ ಯಾವಾಗಲೂ ಅಷ್ಟೇ ಬೇಗ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ನೀರನ್ನು ನೋಡಿಕೊಂಡು ಸ್ವಲ್ಪನೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚಿಕ್ಕ ಮಕ್ಳು ಇರಬೇಕಾದ್ರೆ ನಾವು ತಿಂತಿರ್ತಿದ್ವಲ್ವ. ಸೊ 1 ರೂಪಾಯಿಗೆ 4 ಕೊಡ್ತಿದ್ರಿ. ಇವಾಗ 1 ರೂಪಾಯಿ ಕೊಟ್ಟರು ಸಹ ನಮಗೆ 1 ಸಿಗಲ್ಲ. ನನ್ನ ಮಗಳಿಗೆ, ನಾನು ಚಿಕ್ಕವಳಿರ್ಬೇಕಾದ್ರೆ ತಿಂತಿದ್ದೆ. ಈಗ ನನ್ನ ಮಗಳಿಗೆ, ಅವಳಿಗೂ ತುಂಬ ಇಷ್ಟ. ನನ್ನ ದೊಡ್ಡ ಮಗಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಅವಳು ಅಷ್ಟೇ ಇಷ್ಟಪಟ್ಟು ತಿಂತಾಳೆ ಇದನ್ನು. ನಾನು ಈಗಲೂ ಅಷ್ಟೇ ನನ್ನ ತವ್ರ ಮನೆಗೆ ಹೋದರೆ ಅಲ್ಲಿ ಸಿಗುತ್ತೆ. ಊರಿಂದ 2 ಪಾಕೆಟ್ಸ್ ತೊಗೊಂಬರ್ತಿದ್ದೆ. ಸೊ ಅದಕ್ಕೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ, ಮನೆಯಲ್ಲೇ ಮಾಡಿ ಕೊಡೋಣ ಅಂತ ಹೇಳಿ ಮಾಡಿಕೊಡ್ತಾಯಿದ್ದೀನಿ. ಆಗಿಂದೆಲ್ಲ ಚೆನ್ನಾಗಿರ್ತಿತ್ತು ಅಲ್ವಾ, ಎಲ್ಲ ಐಟಮ್ಸು ಅಷ್ಟೇ ಚೆನ್ನಾಗಿ ಇರ್ತಿತ್ತು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಸಾಫ್ಟಾಗಿ ಆಗಿದೆ. ಇದಕ್ಕೆ ನಾನೀಗ ಕೈಗೆಲ್ಲ ಆಯಿಲ್ ಹತ್ತುತ್ತೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಒಂದು 1 ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊಂಡು ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಹಾಲು ಕೋವಾ ಅಂತ ಹೇಳ್ತೀವಿ. ಸ್ವೀಟ್ ಐಟಮ್ಸಲ್ಲಿ ತುಂಬ ಚಿಕ್ಕ ಮಕ್ಕಳಲ್ಲಿ ಬಾದುಷಾ, ಡ್ರೈ ಬಾದುಷಾ, ಮತ್ತು ಇದು ಡ್ರೈ ಜಾಮೂನ್ ಅಂತಲೂ ಕರೀತಾರೆ ಈ ಕಡೆ ಬ್ಯಾಂಗ್ಳೂರ್ ಸೈಡಲ್ಲೆಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಸೊ ರೆಡಿ ಆಗಿದೆ. ಇದನ್ನು ನಾವಿವಾಗ ಒಂದು 10 ನಿಮಿಷ ಹಾಗೆ ಬಿಡೋಣ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಆಗಲೇ ಮಾಡ್ಕೋಬೋದು. ಈಗ ನಾನು ಪಾಕಕ್ಕೆ ರೆಡಿ ಮಾಡ್ಕೊಳ್ತೀನಿ. ಒಂದು 10 ನಿಮಿಷ ಬಿಡೋಣ ಇದನ್ನು. ಈಗ ನೋಡಿ, ನಾನು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಪಾಕ ತಗೊಳ್ಳೋಣ. ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಸಕ್ಕರೆ, 1 ಬೌಲು ಸಕ್ಕರೆ. ಇದಕ್ಕೇನಪ್ಪ ಅಂದರೆ ಎಳೆ ಪಾಕ ಬೇಕು. ಇದಕ್ಕೆ ತುಂಬ ತೆಳ್ಳಗೆ ಇರಬಾರ್ದು. ಹಾಗಾಗಿ ನಾವು ನೀರನ್ನು ಇದೇ ಕಪ್ಪಲ್ಲಿ ನಾನು 1/2 ಕಪ್ಪಷ್ಟು ನೀರನ್ನು ತಗೋತಾ ಇದ್ದೀನಿ ನಾನು. ನೋಡಿ, ಇಷ್ಟೇ 1/2 ಕಪ್ ಅಷ್ಟೇ ಸಾಕಾಗುತ್ತೆ ನೀರು. ಅಂದ್ರೆ ಚೆನ್ನಾಗಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಸ್ವಲ್ಪ ಕಲಿಸ್ಕೊಳ್ಳೋಣ ಈ ರೀತಿ.
ಜಾಮೂನ್ಗೆ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ, ಬಟ್ ಇದಕ್ಕೆ ತೆಳ್ಳಗಿರೋ ಅವಶ್ಯಕತೆ ಇಲ್ಲ, ಎಳೆ ಪಾಕ ಬೇಕು. ಹಾಗಾಗಿ ಶುಗರು ನೀವು ಇನ್ನೂ ಸ್ವಲ್ಪ ನಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೋಡಿಕೊಂಡು ಜಾಸ್ತಿನೇ ತೊಗೊಳ್ಳಿ. ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಇದು ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಪಾಕ ತೊಗೊಳ್ಳೋಣ, ಬಂದಿದೆಯೆಲ್ಲ ಚೆಕ್ ಮಾಡೋಣ. ಸ್ವಲ್ಪ ತಣ್ಣೀರಲ್ಲಿ ಕೈ ಹಚ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ನೋಡಿ ಬಂದಿದೆ ನೋಡಿ, ಈ ರೀತಿ ಬಂದರೆ ನಮಗೆ ಪಾಕ ರೆಡಿ ಆಗಿರುತ್ತೆ. ಸೊ ಒಂದು ಎಳೆ ಪಾಕ ಬಂದರೆ ಸಾಕು, ರೆಡಿ ಆಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿನೇ ಇರಬೇಕು, ಕೂಲ್ ಆಗೋಕ್ಕೆ ಬಿಡಬೇಡಿ. ಇದು ಸ್ವಲ್ಪ ಬಿಸಿ ಇರಬೇಕು, ಬಿಸಿ ಇರಬೇಕಾದ್ರೆ ನಾವು ಸೇರಿಸ್ಬೇಕಾಗುತ್ತೆ. ಅದಕ್ಕಾಗಿ ನೋಡಿ ಹಿಟ್ಟು ಆಗಿದೆ. ಈಗ ನಾವು ಇದನ್ನು ಸಣ್ಣದಾಗಿ ಬೌಲಾಗಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಉಂಡೆ ಆಗಿ ಮಾಡ್ಕೊಳ್ಳೋಣ. ನೋಡಿ ನಾನು ಎಲ್ಲ ಈ ರೀತಿ ಉಂಡೆ ಆಗಿ ಮಾಡಿ ಇಟ್ಕೊಂಡಿದ್ದೆ. ನೀವು ಅಷ್ಟೇ ಎಲ್ಲ ಈ ರೀತಿ ರೋಲ್ ಆಗಿ ಮಾಡಿ ಇಟ್ಕೊಳ್ಳಿ. ಇದನ್ನು ಈಗ ನಾವು ಎಣ್ಣೆಯಲ್ಲಿ ಕರ್ಕೋಬೇಕು. ಸೊ ನೋಡಿ ಸಣ್ಣದಾಗಿ ಈ ಥರ ರೌಲಾಗಿ ಉಂಡೆನ ಮಾಡ್ಕೊಳ್ಳಿ. ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ, ಚೆನ್ನಾಗಿ ಎಣ್ಣೆ ಕಾದಿದೆ. ಈ ಟೈಮಲ್ಲಿ ನಾವು ಉಂಡೆ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಎಲ್ಲ ನೀಟಾಗಿ ಒಂದೊಂದಾಗಿನೇ ಸೇರಿಸ್ಕೊಳ್ಳಿ. ಮೈದಾ ಆಗಿರೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳುತ್ತೆ ಪ್ಲೇಟ್ಗೆ, ಅದಕ್ಕೆ ನಾನು ಒಂದೊಂದಾಗಿನೇ ಬಿಡ್ತಾ ಇದ್ದೀನಿ. ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ, ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಎಲ್ಲ ಬಿಟ್ಕೊಂಡೆ, ಮೀಡಿಯಮ್ ಉರಿ ಇಟ್ಕೊಂಡೆ ನೀವು ಈ ಥರ ಮಾಡ್ಕೊಳ್ಳಿ. ನಿಮಗೆ ಗುಲಾಬ್ ಜಾಮೂನ್ ಎಲ್ಲ ಬೇಯೋದು ಗೊತ್ತಾಗುತ್ತೆ ಅಲ್ವಾ. ಸೊ ಕಲರ್ ಸ್ವಲ್ಪ ಇದು ಅಷ್ಟೇ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರಬೇಕು. ಸೊ ಇಲ್ಲಿ ತನಕ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ರಿಯಲಿ ತುಂಬ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಇನ್ನೊಂದ್ಸಲ ತಿನ್ನಬೇಕು ಅನ್ಬೇಕು, ಅಷ್ಟು ರುಚಿಯಾಗಿರುತ್ತೆ. ನೀವು ಯಾರೆಲ್ಲ ತಿಂದಿದ್ದೀರಾ ಈ ಥರ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಈ ಸ್ವೀಟ್ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದೇ ರೀತಿ. ನೋಡಿ ಎಣ್ಣೆಯಿಂದ ಎಲ್ಲ ತೆಗ್ದಿದ್ದೀನಿ ಈ ರೀತಿ. ಈಗ ನಾವು ಬಿಸಿ ಇರಬೇಕಾದ್ರೇ ಈಗ ನಾವು ಸಿಹಿಗೆ ಹಾಕ್ಕೋಬೇಕಾಗುತ್ತೆ. ಸೊ ನಾವು ಹೋಗಲೇ ಶರಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಬಿಸಿ ಇರಬೇಕಾದ್ರೇ ಹಾಕಬೇಕಾಗುತ್ತೆ. ಸೊ ಎಣ್ಣೆ ಎಲ್ಲ ಈಗ ಹೋಗಿದೆ, ಈಗ ಸೇರಿಸ್ಕೊಳ್ಳೋಣ. ನೋಡಿ ಇದು ಸಹ ಬಿಸಿನೇ ಇದೆ. ಸೊ ಬಿಸಿ ಇರಬೇಕಾದ್ರೇ ಸೇರಿಸ್ಕೊಂಡ್ರೆ ನೀಟಾಗಿ ಎಲ್ಲ ಒಳಗಡೆ ಅದು ನೀರನ್ನು ಎಳ್ಕೊಳ್ಳುತ್ತೆ. ಸೊ ಆಗ ಜ್ಯೂಸಿ ಆಗಿರುತ್ತೆ. ಮತ್ತೇನಪ್ಪ ಅಂದರೆ ಇದಕ್ಕೆ ಹಾಕಿ ಒಂದು 10 ನಿಮಿಷ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಹೊತ್ತು ನೆನೆಸೋದು ಬೇಡ, ಇಲ್ಲ ಅಂತಂದರೆ ಇದು ಚೆನ್ನಾಗಾಗಲ್ಲ. ಜಸ್ಟ್ ಒಂದು 10 ನಿಮಿಷ ಸಾಕು. ನೋಡಿ ಈ ಥರ ಒಂದು 10 ನಿಮಿಷ ಆದಮೇಲೆ ನಾವು ಹೊರಗಡೆ ತೊಗೊಳ್ಳೋಣ. ಸೊ 10 ನಿಮಿಷ ಆಗಲಿ, ನೋಡೋಣ ಹೇಗಾಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್ 10 ನಿಮಿಷ 15 ನಿಮಿಷ ಆಗಿದೆ. ರಿಯಲಿ ಎಷ್ಟು ಜ್ಯೂಸಿ ಆಗಿದೆ ಗೊತ್ತಾ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಅಷ್ಟು ಜ್ಯೂಸಿ ಆಗಿದೆ. ನೋಡಿ ನಿಮಗೆ ಫುಡ್ ಕಲರ್ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಕಲರು. ಬಟ್ ನಾನು ಫುಡ್ ಕಲರು ಜಾಸ್ತಿ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಜ್ಯೂಸಿ ಆಗಿದೆ ಅಂತ ಹೇಳಿ. ರಿಯಲಿ ತುಂಬ ಇಷ್ಟ ಆಯಿತು ನನಗೆ. ಈಗ ನೋಡಿ ಈ ರೀತಿ ನಾವು ಅಂಗಡಿಯಲ್ಲಿ ತಿಂದಿರ್ತೀರಲ್ವ, ನೀವು ನೋಡಿರ್ತೀರ. ನಿಮಗೆ ಇನ್ನೂ ಜ್ಯೂಸಿ ಬೇಡ ಅಂತಂದರೆ ಸಕ್ಕರೆ ಪಾಕ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಜ್ಯೂಸಿಯಾಗಿ ಬೇಡ ಅಂತಂದರೆ ನೀವು ಸಕ್ಕರೆ ಪಾಕನ ಸ್ಕಿಪ್ ಮಾಡ್ಕೋಬೋದು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ನೋಡಿ ಸಾಫ್ಟಾಗಿ ಜ್ಯೂಸಿಯಾಗಿ ಆಗಿದೆ. ರಿಯಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನೋಡಿದ್ರಲ್ಲ ರೌಂಡ್ ಆಗಿ ಕಲರ್ಫುಲ್ ಆಗಿರುವಂತಹ ರಸಗುಲ್ಲ ರೆಡಿ ಆಯಿತು. ಡ್ರೈ ಜಾಮೂನ್ ಅಂತಲೂ ಕರಿಬೋದು. ಇದ್ರ ಮೇಲೆ ನೀವು ಇನ್ನು ಸ್ವಲ್ಪ ಶುಗರ್ನ ಹಾಕ್ಕೊಂಡ್ರೆ ಸೊ ರುಚಿಯಾದಂತಹ ಡ್ರೈ ಜಾಮೂನ್ ಇಲ್ಲ ಅಂತಂದರೆ ರಸಗುಲ್ಲ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ವಿಡಿಯೋ.
ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಸು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಖಂಡಿತ ನನಗೂ ಸಹ ತಿಳಿಸ್ಕೊಡಿ. ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ಇದರಲ್ಲಿ ಬೇಕಿಂಗ್ ಸೋಡಾ ಹಾಕಿದ್ದೀನಲ್ಲ, ಬೇಕಿಂಗ್ ಪೌಡರ್. ಸೊ ಅದನ್ನು ನೀವು ಆಲ್ಮೋಸ್ಟ್ ಸ್ಕಿಪ್ ಮಾಡ್ಕೊಳ್ಳಿ, ಜಾಸ್ತಿ ಯೂಸ್ ಮಾಡಬೇಡಿ. ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಸಿಡಿಯೋ ಚಾನ್ಸಸ್ ಎಲ್ಲ ಇರುತ್ತೆ. ಹಾಗಾಗಿ ಬೇಕಿಂಗ್ ಪೌಡರ್ ನೀವು ಆಲ್ಮೋಸ್ಟ್ ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪನೇ ಬೇಕಿಂಗ್ ಪೌಡರ್ ಸೇರಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಇದು ಮೇನ್ ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಬಾಯ್.